ಹಲೋ ಎವ್ರಿವನ್. 48ನೇ ಪ್ರಶ್ನೆಯನ್ನು ನೋಡೋಣ. ವಿದ್ಯುತ್ ಪ್ರವಾಹವಿರುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ ಎಂದು ತೋರಿಸುವ ಪ್ರಯೋಗವನ್ನು ವಿವರಿಸಿ. ಇಲ್ಲಿ ಒಂದು ಅಲ್ಯೂಮಿನಿಯಂನ ಸರಳನ್ನ ಎರಡು ವಾಹಕ ತಂತಿಗಳ ಸಹಾಯದಿಂದ ತೂಹಾಕಲಾಗಿದೆ. ಹಾಗೆ ಇದಕ್ಕೆ ಸ್ವಿಚ್ ಮತ್ತೆ ಬ್ಯಾಟರಿಗಳ ಕನೆಕ್ಷನ್ ಅನ್ನ ಕೊಟ್ಟು ಆ ಅಲ್ಯೂಮಿನಿಯಂ ಬಾರ್ಗೆ ಸ್ವಿಚ್ ಮತ್ತೆ ಬ್ಯಾಟ್ರಿ ಹಾಗೆ ರಿಯೋಸ್ಟಾಟ್ ಅನ್ನ ಸರಣಿ ಜೋಡಣೆಯಲ್ಲಿ ಸಂಪರ್ಕಿಸಿ ಅದನ್ನ ಒಂದು ಕುದುರೆ ಲಾಳ ಕಾಂತದ ತರ, ಅಂದ್ರೆ ಕುದುರೆ ಲಾಳ ಆಕೃತಿಯಲ್ಲಿರುವಂತಹ ಕಾಂತದ ಮಧ್ಯದಲ್ಲಿ ತೂಗು ಹಾಕಿರ್ತಾರೆ. ನಂತರ ಇಲ್ಲೇನಾಗಿರತ್ತೆ, ಈಗ ಮ್ಯಾಗ್ನೆಟ್ ಈ ತರ ಇದೆ ಅಂತ ಅಂದ್ರೆ ಮ್ಯಾಗ್ನೆಟ್ ಹೀಗೆ ಇದೆ ಅಂತ ಅಂದ್ರೆ ಇದು ಕುದುರೆ ಲಾಳಾಕೃತಿಯಲ್ಲಿರುವಂತಹ ಮ್ಯಾಗ್ನೆಟ್. ಇದರ ಮಧ್ಯದಲ್ಲಿ ಅಲ್ಯೂಮಿನಿಯಂ ವೈರ್ ಅನ್ನ ಹೀಗೆ ತೂಗು ಹಾಕ್ಬಿಡ್ತಾರೆ. ಅಂದ್ರೆ ಎರಡು ಧ್ರುವಗಳ ಮಧ್ಯದಲ್ಲಿ ಈ ಅಲ್ಯೂಮಿನಿಯಂ ವೈರ್ ಇರುತ್ತೆ. ಇದನ್ನ ಎರಡು ವಾಹಕ ತಂತಿಗಳ ಸಹಾಯದಿಂದ ಜೋಡಿಸಿ ಅದನ್ನ ಸ್ವಿಚ್ ಮತ್ತೆ ಬ್ಯಾಟ್ರಿ ಹಾಗೆ ರಿಯೋಸ್ಟಾಟ್ ನ ಜೊತೆಯಲ್ಲಿ ಸರಣಿ ಜೋಡಣೆಯಲ್ಲಿ ಜೋಡಿಸಿರ್ತಾರೆ. ಸೊ ಈ ಅಲ್ಯೂಮಿನಿಯಂ ತಂತಿ ಇದಕ್ಕೆ ಲಂಬವಾಗಿದೆ ಅನ್ನೋದನ್ನ ನಾವು ಇಲ್ಲಿ ಗಮನಿಸಬಹುದು. ಈ ಒಂದು ಮ್ಯಾಗ್ನೆಟಿಗೆ ಲಂಬವಾಗಿದೆ ಅಂದ್ರೆ ಇಲ್ಲಿರುವಂತಹ ಒಂದು ಏನು ತಂತಿಯ ಮೂಲಕ ವಿದ್ಯುತ್ ಹರಿತಾ ಇದ್ರೆ ಅದಕ್ಕೆ ಕಾಂತಕ್ಷೇತ್ರ ಲಂಬವಾಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ನಂತರ ಅಲ್ಯೂಮಿನಿಯಂ ಪಟ್ಟಿಯ ಮೂಲಕ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ವಿದ್ಯುತ್ ಪ್ರವಾಹವನ್ನ ಹಾಯಿಸಿದಾಗ ಅಲ್ಲಿ ನಾವೇನನ್ನ ಗಮನಿಸಬಹುದು ಅಂದ್ರೆ ಈ ಒಂದು ಅಲ್ಯೂಮಿನಿಯಂ ಬಾರ್ ವಿದ್ಯುತ್ ಪ್ರವಾಹ ಯಾವ ದಿಕ್ಕಿನಲ್ಲಿ ಇರುತ್ತೋ ಅದೇ ದಿಕ್ಕಿನಲ್ಲಿ ಈ ಬಾರ್ ಕೂಡ ಚಲಿಸುತ್ತೆ ಅನ್ನೋದನ್ನ ನಾವು ಗಮನಿಸಬಹುದು. ಒಂದು ವೇಳೆ ನಾವು ವಿದ್ಯುತ್ ಪ್ರವಾಹದ ದಿಕ್ಕನ್ನ ರಿವರ್ಸ್ ಮಾಡಿದ್ರೆ, ಉಲ್ಟಾ ಮಾಡಿದ್ರೆ ಏನಾಗುತ್ತೆ, ಆಗ ಬಾರ್ ಕೂಡ ವಿದ್ಯುತ್ ಪ್ರವಾಹ ಯಾವ ದಿಕ್ಕಿನಲ್ಲಿ ಹರಿತಾ ಇದೆಯೋ ಆ ದಿಕ್ಕಿಗೆ, ಅಂದ್ರೆ ಮುಂಚಿನ ಯಾವ ದಿಕ್ಕಿನಲ್ಲಿ ಚಲಿಸಿತ್ತೋ ಆ ದಿಕ್ಕಿಗೆ ವಿರುದ್ಧ ದಿಕ್ಕಿನಲ್ಲಿ ಇದು ಚಲನೆಯನ್ನ ತೋರಿಸಿ ನಮಗೆ ಏನನ್ನ ಅರ್ಥ ಮಾಡ್ಕೋಬಹುದು ಅಂತ ಅಂದ್ರೆ ಕಾಂತಕ್ಷೇತ್ರ ಮತ್ತೆ ವಿದ್ಯುತ್ ಪ್ರವಾಹ ಎರಡು ಪರಸ್ಪರ ಲಂಬವಾಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಈ ಎರಡು ಪರಸ್ಪರ ಲಂಬವಾಗಿದ್ದಾಗ ಈ ಒಂದು ಅಲ್ಯೂಮಿನಿಯಂ ಬಾರ್ನ ಮೇಲೆ ಒಂದು ಬಲ ಉಂಟಾಗುವುದನ್ನ ನಾವು ಗಮನಿಸಬಹುದು. ಅದು ಈ ಎರಡಕ್ಕೂ ಸಹ ಲಂಬವಾಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಅಂದ್ರೆ ಕಾಂತಕ್ಷೇತ್ರಕ್ಕೆ ಮತ್ತೆ ವಿದ್ಯುತ್ ಪ್ರವಾಹದ ದಿಕ್ಕಿಗೆ ಎರಡಕ್ಕೂ ಈ ಒಂದು ಬಲ ಮತ್ತೆ ಪುನಃ ಲಂಬವಾಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಅಂತ ಅಂದ್ರೆ ನಾವಿಲ್ಲಿ ಫ್ಲೆಮಿಂಗ್ ನ ಎಡಗೈ ನಿಯಮವನ್ನ ಅನ್ವಯ ಮಾಡಿ ಒಂದು ಪ್ರಯೋಗವನ್ನ ಅರ್ಥ ಮಾಡ್ಕೊಳ್ಬಹುದು. ಎಡಗೈ ನಿಯಮ ಏನಂತ ಹೇಳುತ್ತೆ, ಈಗ ತೋರು ಬೆರಳು ವಿದ್ಯುತ್ ಪ್ರವಾಹ ಕಾಂತಕ್ಷೇತ್ರದ ದಿಕ್ಕನ್ನ ತೋರಿಸ್ತಾ ಇದ್ರೆ ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನ ಸೂಚಿಸ್ತಾ ಇರತ್ತೆ. ಅಂದ್ರೆ ಕಾಂತಕ್ಷೇತ್ರ ಮತ್ತೆ ವಿದ್ಯುತ್ ಪ್ರವಾಹ ಎರಡು ಪರಸ್ಪರ ಲಂಬವಾಗಿದ್ದಾಗ ಅಲ್ಲಿ ಉಂಟಾಗುವಂತಹ ಬಲ ಇವು ಎರಡಕ್ಕೂ ಲಂಬವಾಗಿರತ್ತೆ. ಅದನ್ನ ನಾವು ಹೆಬ್ಬೆರಳಿನಿಂದ ಸೂಚಿಸ್ತೀವಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಹುದು. ಇದು ಫ್ಲೆಮಿಂಗ್ ನ ಎಡಗೈ ನಿಯಮ. ಇಲ್ಲೂ ಸಹ ಅದೇ ರೀತಿಯಲ್ಲಿ ಇಲ್ಲಿ ಕಾಂತಕ್ಷೇತ್ರ ಮತ್ತೆ ವಿದ್ಯುತ್ ಪ್ರವಾಹ ಎರಡು ಒಂದಕ್ಕೊಂದು ಲಂಬವಾಗಿದ್ದಾಗ ಅಲ್ಲಿ ಇದರ ಮೇಲೆ ಉಂಟಾಗುವಂತಹ ಬಲ ಇವು ಎರಡಕ್ಕೂ ಪರಸ್ಪರ ಲಂಬವಾಗಿ ಬಲ ಉಂಟಾಗೋದನ್ನ ನಾವಿಲ್ಲಿ ಗಮನಿಸಬಹುದು. ಇದು ವಿದ್ಯುತ್ ಪ್ರವಾಹ ಇರುವ ವಾಹಕವನ್ನ ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಉಂಟಾಗುವಂತಹ ಒಂದು ಪರಿಣಾಮ ಆಗಿರುತ್ತೆ.